ನಿರ್ಲಕ್ಷ್ಯಕ್ಕೆ ಬಲಿಯಾದ 1.5 ವರ್ಷದ ಮಗು. ಸುರಕ್ಷತಾ ಕ್ರಮಗಳ ಕೊರತೆಗೆ ಸಾರ್ವಜನಿಕರ ಆಕ್ರೋಶ. ಗೌರಿಬಿದನೂರು ತಾಲೂಕಿನ ಹಿರೇಬಿದನೂರಿನಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹಿಂಭಾಗದಲ್ಲಿ ನಿರ್ಮಾಣವಾಗುತ್ತಿರುವ ಹೊಸ ಸರ್ಕಾರಿ ಕಟ್ಟಡ ಕಾಮಗಾರಿಯಲ್ಲಿ ಸಂಭವಿಸಿದ ದುರಂತದಲ್ಲಿ 1.5 ವರ್ಷದ ಮಗು ಸಾವನ್ನಪ್ಪಿದ್ದು ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾಮಗಾರಿ ಸ್ಥಳದಲ್ಲಿ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಬಂದಿರುವ ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಾ ಇದ್ದು, ಅದೇ ಕಾಮಗಾರಿಯಲ್ಲಿ ಕೂಲಿ ಕಾರ್ಮಿಕರಾಗಿ ದುಡಿತಿದ್ದ ರಾಜಪಾಲ್ ಹಾಗೂ ಶ್ವೇತಾ ದಂಪತಿಯ ಪುತ್ರಿ 1.5 ವರ್ಷದ ಪಲ್ಲವಿ ಮೃತಪಟ್ಟಿದ್ದಾಳೆ. ಈ ಒಂದು ಹೃದಯ ವಿದ್ರಾವಕ ಘಟನೆಗೆ ಗೌರಿಬಿದನೂರು ಸಾಕ್ಷಿಯಾಗಿದೆ. ಮಾಹಿತಿಯ ಪ್ರಕಾರ ಕಟ್ಟಡದಲ್ಲಿ ಲಿಫ್ಟ್ ನಿರ್ಮಾಣಕ್ಕಾಗಿ ಆಳವಾದ ಗುಂಡಿಯನ್ನು ತೋಡಲಾಗಿತ್ತು. ಇತ್ತೀಚಿನ ಮಳೆಯಿಂದಾಗಿ ಗುಂಡಿಯಲ್ಲಿ ನೀರು ತುಂಬಿಕೊಂಡಿದ್ರು. ಅದರ ಸುತ್ತ ಯಾವುದೇ ಸುರಕ್ಷತಾ ಬೇಲಿ, ಎಚ್ಚರಿಕೆ ಫಲಕ ಅಥವಾ ರಕ್ಷಣಾ ವ್ಯವಸ್ಥೆಯನ್ನು ಕಲ್ಪಿಸಿರಲಿಲ್ಲ ಎನ್ನಲಾಗಿದೆ. ಆಟವಾಡುತ್ತಿದ್ದ ವೇಳೆ ಮಗು ಪಲ್ಲವಿ ನೀರು ತುಂಬಿದ್ದ ಗುಂಡಿಗೆ ಜಾರಿ ಬಿದ್ದು ಮೃತಪಟ್ಟಿದ್ದಾಳೆ ಅಂತ ತಿಳಿದು ಬಂದಿದೆ. ಘಟನೆ ಬಳಿಕ ಮಗುವಿನ ಪೋಷಕರು ತೀವ್ರ ಶೋಕದಲ್ಲಿ ಮುಳುಗಿದ್ದಾರೆ. ಜೀವನೋಪಾಯಕ್ಕಾಗಿ ದೂರದ ಊರಿನಿಂದ ಗೌರಿಬಿದನೂರಿಗೆ ಬಂದಿದ್ದ ಈ ಕುಟುಂಬಕ್ಕೆ ಸ್ಥಳೀಯವಾಗಿ ಯಾವುದೇ ಸಂಬಂಧಿಕರು ಅಥವಾ ಬೆಂಬಲಿಗರು ಇಲ್ಲದ ಕಾರಣ ಸಾರ್ವಜನಿಕ ಆಸ್ಪತ್ರೆಯ ಮರಣೋತ್ತರ ಪರೀಕ್ಷಾ ಕೊಠಡಿ ಮುಂಭಾಗದಲ್ಲಿ ಕುಳಿತು ಕಣ್ಣೀರು ಹಾಕುತ್ತಿರುವ ದೃಶ್ಯ ಕಂಡುಬಂತು. ಈ ದೃಶ್ಯ ಸಾರ್ವಜನಿಕರ ಮನಕಲುಕುವಂತಿತ್ತು. ಸ್ಥಳೀಯರು ಹಾಗೂ ಸಾರ್ವಜನಿಕರು ಮಾತನಾಡಿ, ಕಾಮಗಾರಿ ಸ್ಥಳದಲ್ಲಿ ಕನಿಷ್ಠ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿದ್ರೆ ಅಮಾಯಕ ಮಗುವಿನ ಜೀವ ಉಳಿಸಬಹುದಾಗಿತ್ತು ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಗುತ್ತಿಗೆದಾರನ ಬೇಜವಾಬ್ದಾರಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ದುರಂತಕ್ಕೆ ಕಾರಣವಾಗಿದೆ ಅಂತ ಆರೋಪಿಸಿದರು. ಮೃತ ಮಗುವಿನ ಕುಟುಂಬಕ್ಕೆ ಸರ್ಕಾರದಿಂದ ತಕ್ಷಣ ಸೂಕ್ತ ಪರಿಹಾರ ಸಿಗಬೇಕು. ಈ ದುರ್ಘಟನೆ ನಿರ್ಮಾಣ ಕಾಮಗಾರಿಗಳಲ್ಲಿ ಸುರಕ್ಷತಾ ನಿಯಮಗಳ ಪಾಲನೆಯ ಮಹತ್ವವನ್ನು ಮತ್ತೊಮ್ಮೆ ನೆನಪಿಸಿದ್ದು, ಇಂತಹ ಘಟನೆಗಳು ಮರುಕಳಿಸದಂತೆ ಸಂಬಂಧಪಟ್ಟ ಇಲಾಖೆ ಮತ್ತು ಅಧಿಕಾರಿಗಳು ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕೆಂಬ ಆಗ್ರಹ ಸಾರ್ವಜನಿಕ ವಲಯದಿಂದ ವ್ಯಕ್ತವಾಗುತ್ತಿದೆ. ಏನಾಗಿತ್ತು? ನಾವು ಸಾಮಾನು ತೊಳಿತಾ ಇದ್ವಿ, ಮಗು ಆಟ ಆಡ್ಕೊಂಡೋಗಿ ಜಾರಿ ಹಂಗೆ ಬಿದ್ದೋಗ್ಬಿಟ್ಟಾಳೆ. ನೀರು ಸಾಗಿ ತಲೆ ಹಿಂಗೆ ಕೊಟ್ಬಿಟ್ಟಿದ್ದಾಳೆ. ಆಮೇಲೆ ನೋಡ್ರೆ ಇಲ್ಲಿ ಕರ್ಕೊಬಂದು ಎತ್ಕೊಬಂದು ಜೀವ ಹೋಗುತ್ತೆ. ಎಲ್ಲಿ ಹೋಯ್ತು ಮಗು? ಇವಾಗ ಮಗುಗೆಲ್ಲ ಐಸು ಹೋದಾಗ ಅಲ್ಲ ಆ ಕಡೆ ಹಾಕೋದು ಎತ್ತೋಗೋಯ್ತಾ? ನೀರಲ್ಲಿ ಬಿದ್ದಿತ್ತಾ? ಊಣಿ ಇಲ್ಲ, ಸ್ವಲ್ಪ ಹಾಳಾಗಿದೆ ಅಷ್ಟೇ. ಜಾಸ್ತಿ ದೊಡ್ಡ ಹಾಳಾಗಿಲ್ಲ. ಏನಕ್ಕೆ ತೋಡಿದ್ದು? ಅದು ಲಿಫ್ಟ್ ಮಾಡಕ್ಕೆ ಅದು ಜಾಸ್ತಿ ದಿವಸದಿಂದ ಇದೆ. ಏನು ಯಾರು ಹೋಗಲ್ಲ ಆ ಕಡೆ. ಮಗು ಇವತ್ತೇ ಹೋಗಿ ನಾವು ನೋಡ್ಕೊಳಕ್ಕೆ ಹಾಕಿಲ್ಲ. ಅವ್ರಿಗೆ ಗೊತ್ತು ಮಗುಗೆ ಏನು ಗೊತ್ತಿಲ್ಲ. ದೇವ್ರು ಕಿತ್ಕೊಳಕ್ಕೆ ಹೋಗಿ ಯಾವಾಗ ನಾವು ಎತ್ಕೊಂಡೇ ಇರ್ತೀವಿ. ನಾನು ಅವ್ರ ಅಜ್ಜಿ, ಅವ್ರ ಅಪ್ಪ ಅವ್ರ ಮೇಲೆ ಪಲ್ಲವಿ 1 ವರ್ಷ. 1 ವರ್ಷ. ಯಾವ ಊರು? ನಮ್ಮ ಬೆಂಗಳೂರು. ಬೆಂಗಳೂರು. ಎಲ್ಲಿರೋದು ಬೆಂಗಳೂರಲ್ಲಿ? ಶ್ರೀರಾಮ್ಪುರ. ಆ ಮಗು ತಂದೆ ತಾಯಿ ತಂದೆ ತಾಯಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಇಲ್ಲಿ ಎಷ್ಟು ದಿವಸ ಆಯ್ತು ಬಂದು ನೀವು? ಆಯ್ತು, ನಾವು ಒಂದು 6 ತಿಂಗಳು ಕೆಲಸ ಮಾಡಕ್ಕೆ ಬಂದಿಲ್ಲ. 6 ತಿಂಗಳಿಂದ ಮಾಡ್ತಾ ಇದ್ದಾರೆ. ಉಳಿಯೋಕ್ಕೆಲ್ಲ ಇದೆಯಾ? ಜಾಗ ಮಲ್ಕೊಂಡು ಜಾಗ ಕೊಟ್ಟವ್ರೆ, ಎಲ್ಲ ಕೊಟ್ಟಿದ್ದಾರೆ. ಗಾಡವ್ರಿಗೆ ಜಾಗ ಕೊಟ್ಟವ್ರೆ, ನಮಗೂ ಜಾಗ ಕೊಟ್ಟವ್ರೆ. ಎಲ್ಲ ನಮಗೆ ಸೇಫ್ಟಿ ಚೆನ್ನಾಗಿ ಕೊಟ್ಟವ್ರೆ. ಏನಿಲ್ಲ. ಎಷ್ಟೊತ್ತರಲ್ಲ ಆಯ್ತು ಇದು ಹಾಗೆ? ಇವಾಗ ಒಂದು 1/4 ಗಂಟೆನೂ ಆಗಿಲ್ಲ. ಹಂಗೆ ಬಿದ್ದಿ ಆಟ ಆಡ್ಕೊಂಡು ಹೋಗಿತ್ತಾ ಅಥವಾ ಹೆಂಗೆ? ಆಟ ಆಡ್ಕೊಂಡೆ ನಡೀತದೆ, ಚೆನ್ನಾಗೇ ಓಡಾಡ್ತಾರೆ. ಅದು ಮುಚ್ಚಿರ್ಲಿಲ್ವಾ ಗುಡಿ? ಮುಚ್ಚಿದ್ರು. ಅವ್ರು ಏನು ಮಾಡಿದ್ದಾರೆ, ನೀರು ತೊಗೊಳಕ್ಕೆ ಸಾಮಾನು ತೊಗೊಳಕ್ಕೆ ಅದಕ್ಕೆ ತೆಗ್ದು ನೀರು ತುಂಬ್ಕೊಂಡು ಹೋಗೋಕ್ಕೆ ಸ್ವಲ್ಪ ತೆಗಿಬಿಟ್ಟಿದ್ದಾರೆ. ಅಲ್ಲ, ಎಷ್ಟೊತ್ತು ತನಕ ಕೆಲಸ ಮಾಡ್ತಾರೆ ಅಲ್ಲಿ? ಜಾಸ್ತಿ ಜನ ಇದ್ದೀವಿ. ಅಲ್ಲಮ್ಮ, ಎಷ್ಟೊತ್ತು ತನಕ? ಬೆಳಗ್ಗೆಯಿಂದ ಸಾಯಂಕಾಲ ಎಷ್ಟೊತ್ತು ತನಕ ಕೆಲಸ? 6 ಗಂಟೆವರೆಗೂ ಮಾಡ್ತಾರೆ. 6 ಗಂಟೆ ಮೇಲೆ ಅದು ಮುಚ್ಚಬೇಕಲ್ವಾ? ಜನ ಯಾರು ಇಲ್ಲ, ಕೆಲಸ ಮಾಡ್ತಾ ಇಲ್ಲ. ಮಾಡ್ತಾ ಇಲ್ಲ. ಎಷ್ಟು ದಿವಸದಿಂದ ಮಾಡ್ತಾ ಇಲ್ಲ? ಎಲ್ಲ ಬೇರೆ ಬೇರೆ ಕಡೆ ಹೋಗಿದ್ರು. ಇವತ್ತು ಕೆಲಸಕ್ಕೆ ಯಾರು ಮಾಡಿಲ್ಲ. ಇವತ್ತು ಯಾರು ಮಾಡಿಲ್ಲ. ಹಂಗೆ ಓಪನ್ ಇತ್ತು ಇವತ್ತು. ನಾವು ನೀರು ತುಂಬ್ಕೊಳಕ್ಕೆ ಎಲ್ಲ ಲೇಡೀಸ್ ಎತ್ಕೊಳಕ್ ಹೋಗಿದ್ದಾರೆ. ಮುಚ್ಚಿಲ್ಲ, ಹಂಗೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀವಿ. ಆ ಟೈಮಲ್ಲಿ ಯಾರು ಇರಲಿಲ್ವಾ? ಅಲ್ಲಿ ಯಾರು ಇಲ್ಲ. ಕಾಂಟ್ರಾಕ್ಟರ್ ಬರ್ತಾರ ಮಾತಾಡೋದಕ್ಕೆ? ಹೋಗಿದ್ದಾರೆ, ಎಲ್ಲಿಗೆ? ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ನಮ್ಮ ಮಳೆಯವರೆಲ್ಲರೂ.